ನೋಡಿ ಇನ್ನೂ ಬಟ್ಟೆ ಕಟ್ಟಿಲ್ಲ, ಕಟ್ತಾ ಇದ್ದಾರೆ. ಸೊ ಕಟ್ಟಿದ ಮೇಲೆ ಹತ್ತತ್ರ ಗೋಪುರದ ಮುಕ್ಕಾಲು ಭಾಗ ಬರುತ್ತೆ ಇದು. ಸೊ ಗೋಪುರದ ಹೈಟ್ ಬರೋಲ್ಲ, ಗೋಪುರ ಮುಕ್ಕಾಲು ಭಾಗ ಬರುತ್ತೆ. ಸಗಲಾಗಿದೆ ಮಾತ್ರ. ಸೊ ಸ್ನೇಹಿತರೆ, ಇದೇ 30ನೇ ತಾರೀಕು ಸೋಮವಾರದಂದು ನಮ್ಮ ನಂಜನಗೂಡಿನಲ್ಲಿ ದೊಡ್ಡ ಜಾತ್ರೆ ನಡೀತಾ ಇದೆ. ಸೊ ನೋಡಿ ರೆಡಿ ಆಗ್ತಾ ಇದೆ ಇವಾಗ ಜಾತ್ರೆಗೆ. ಸೊ ಮಿಸ್ ಮಾಡ್ಕೊಬೇಡಿ, ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಕಡೆ ರೆಡಿ ಮಾಡ್ತಿದ್ದಾರೆ. ಸೊ ನೋಡೋಣ ಬನ್ನಿ. ಚಕ್ರ ಎಲ್ಲ ಪೇಂಟ್ ಮಾಡಿ ಹೊಸ ಚಕ್ರ ಎಲ್ಲ ಹಾಕ್ತಾಯಿದ್ದಾರೆ. ಸೊ ಯಾವ್ಯಾವ ಥರ ನಡೀತದೆ ಅಂದರೆ ಗಣೇಶ ಮತ್ತು ಸುಬ್ರಹ್ಮಣ್ಯ, ಚಂಡಿಕೇಶ್ವರ, ಶ್ರೀಕಂಠೇಶ್ವರ ಮತ್ತು ಪಾರ್ವತಮ್ಮನವ್ರದ್ದು. ಸೊ ತುಂಬ ಅದ್ಭುತವಾಗಿರುತ್ತೆ. ಇದೇ 30ನೇ ತಾರೀಕು ಮಾರ್ಚ್ 30 ಬರೋ ಸೋಮವಾರ. ಸೊ ಓಕೆ, ಮಿಸ್ ಮಾಡ್ಕೊಡಿ ಬನ್ನಿ. ಸೊ ನೋಡಿ, ಇದು ಈ ಕಡೆಯಿಂದ ಬಂದರೆ ಅಮ್ಮನವ್ರ ತೇರು ಮತ್ತು ಶ್ರೀಕಂಠೇಶ್ವರ ಸ್ವಾಮಿಯವರ ತೇರು. ಸೊ ನೋಡಿ ಅದ್ಭುತವಾಗಿದೆ. ಸೊ ರೆಡಿ ಮಾಡ್ತಾಯಿದ್ರೆ ಎಲ್ಲ ರೆಡಿ ಆಗಿದೆ. ಇನ್ನೇನು ಈಗ ಬಟ್ಟೆ ಎಲ್ಲ ಕಟ್ಟಬೇಕು ಅಷ್ಟೇ. ಸೊ ಬಟ್ಟೆ ಒಂದು ಕಟ್ಬಿಟ್ರೆ ಫಿನಿಶ್ ಆಗುತ್ತೆ. ಸೊ ರೆಡಿಯಾಗಿ ತಯಾರಾಗುತ್ತೆ ಇನ್ನೊಂದು ವಾರಕ್ಕೆ. ಸೊ ಇಲ್ಲೆಲ್ಲ ಮರಳಾಗ್ತಾರೆ. ಸೊ ಮರಳಿಲ್ಲದೆ ಹೊರಡೋದೇ ಇಲ್ಲ ತೇರು. ನೋಡಿ ಎಷ್ಟು ಅದ್ಭುತವಾಗಿದೆ ಚಕ್ರ ಎಲ್ಲ. ಸೊ ನೋಡಿ ಈಗಲೇ ರೆಡಿ ಆಗ್ತಾ ಇದೆ. ದೊಡ್ಡದಾಗಿದೆ ನೋಡಿ. ಇನ್ನೂ ಬಟ್ಟೆ ಕಟ್ಟಿಲ್ಲ, ಕಟ್ತಾ ಇದ್ದಾರೆ. ಸೊ ಕಟ್ಟಿದ ಮೇಲೆ ಹತ್ತತ್ರ ಗೋಪುರದ ಮುಕ್ಕಾಲು ಭಾಗ ಬರುತ್ತೆ ಇದು. ಸೊ ಗೋಪುರದ ಹೈಟ್ ಬರೋಲ್ಲ, ಗೋಪುರ ಮುಕ್ಕಾಲು ಭಾಗ ಬರುತ್ತೆ. ಸಗಲಾಗಿದೆ ಮಾತ್ರ. ನೋಡಿ ಭಾನುವಾರ ಇವತ್ತು, ಅಂತಾಗಿ ಜನ ಇಲ್ಲ. ಸೊ ತುಂಬ ಬಿಸಿಲಿದೆಯಲ್ಲ, ಅದಕ್ಕೋಸ್ಕರ. ಸೊ ನಾಳೆ ಜನ ಆಗ್ತಾರೆ. ಸೊ ಹೇಗೆ ಕಾಣ್ತೀವಿ ನೋಡಿ. ಸೊ ನೋಡಿ ಎಲ್ಲ ರೆಡಿ ಆಗ್ತಾ ಇದೆ, ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಇದು ಗಣೇಶ ತೇರಿದ್ದು. ಗಣೇಶ, ಸುಬ್ರಹ್ಮಣ್ಯ, ಚಂಡಿಕೇಶ್ವರ. ಸೊ 3 ತೇರು, ಟೋಟಲ್ 5 ತೇರು ನಡೀತದೆ. ನೋಡಿ ಸಖತ್ತಾಗಿದೆ ಮಾತ್ರ.